ನಟ ದರ್ಶನ್ ವಿಚಾರ ಆಗಾಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಲೇ ಇರುತ್ತೆ. ಪ್ರಕರಣವೊಂದರಲ್ಲಿ ದರ್ಶನ್ ಹೆಸರು ಬಲವಾಗಿ ಕೇಳಿಬಂದಿದ್ದು, ದರ್ಶನ್ ಜೈಲು ಸೇರಿದ್ದು ಎಲ್ರಿಗೂ ಗೊತ್ತೇ ಇದೆ. ಅದಾದ ನಂತರದಲ್ಲಿ ದರ್ಶನ್ ಇದೀಗ ಬೇಲ್ ಮೇಲೆ ಹೊರಗಿದ್ದಾರೆ. ಬೇಲ್ ಮೇಲೆ ಹೊರಬಂದ ನಂತರ ದೇವಸ್ಥಾನಗಳನ್ನು ಸುತ್ತುತ್ತಾ ತಮ್ಮ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಸಿನಿಮಾದ ಕೆಲಸಗಳೇನಿತ್ತು ಅದನ್ನೂ ಕೂಡ ಆದಷ್ಟು ಬೇಗ ಮುಗಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಲ್ಲದೆ ದರ್ಶನ್ ಇದೀಗ ಮತ್ತೆ ಯಾವಾಗ ಬೇಕಾದರೂ ಬೇಲ್ ಕ್ಯಾನ್ಸಲ್ ಆಗುವಂಥ ಒಂದು ಭಯದಲ್ಲೂ ಇದ್ದಾರೆ. ಈ ನಡುವೆ ದರ್ಶನ್ ವಿರುದ್ಧ ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೇ ದರ್ಶನ್ ಫ್ಯಾನ್ಸ್ ವಿರುದ್ಧ ಬಹಿರಂಗವಾಗಿ ಸ್ಟೇಟಸ್ಗಳನ್ನು ಹಾಕಿದ್ದು, ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ದರ್ಶನ್ ಫ್ಯಾನ್ಸ್ಗೆ ಛೀಮಾರಿ ಹಾಕಿದ್ದಾರೆ. ಇದರ ಜೊತೆಗೆ ಇದೀಗ ದರ್ಶನ್ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ವಿಜಯಲಕ್ಷ್ಮಿ ಕೂಡ ಬಹಳನೇ ಖುಷಿಯಾಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಗಂಡನ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇ ಹೇಳೋ ಹಾಗೆ ಬಹಳ ಸಂತಸದ ಸಮಯವನ್ನು ಕಳೀತಾ ಇದ್ದಾರೆ. ಮತ್ತೊಂದು ಕಡೆ ದರ್ಶನ್ ಕೂಡ ಪವಿತ್ರ ಗೌಡ ಸಹವಾಸವನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದು, ಹೆಂಡತಿ ಮಗನ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ. ಅದರ ಜೊತೆಗೆ ವಿಜಯಲಕ್ಷ್ಮಿ ಕೂಡ ಹಲವಾರು ದೇವಸ್ಥಾನಗಳಿಗೆ ದರ್ಶನ್ ಅವರ ಒಟ್ಟಿಗೆ ಹೋಗಿ ಈ ಕೆಟ್ಟ ಸಮಯ ಆದಷ್ಟು ಬೇಗ ಸರಿಯಲಿ ಅನ್ನೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಇದೀಗ ರಮ್ಯಾ ಅವರ ಬಿಹೇವಿಯರಿಂದ ಸ್ವತಃ ವಿಜಯಲಕ್ಷ್ಮಿ ಕೂಡ ಸಿಡಿದೆದ್ದಿದ್ದಾರೆ. ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ವಿಜಯಲಕ್ಷ್ಮಿ ಅವರಿಗೂ ಇರಿಸು ಮುರುಸು ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ರಮ್ಯಾ ಮತ್ತು ವಿಜಯಲಕ್ಷ್ಮಿ ಒಂದು ಕಾಲದ ಆಪ್ತ ಸ್ನೇಹಿತೆಯರಾಗಿದ್ದು, ಇದೀಗ ಈ ವಿಚಾರ ಸ್ನೇಹಿತೆಯರ ನಡುವೆಯೇ ಒಂದು ರೀತಿ ವಾಗ್ವಾದಕ್ಕೆ ಕಾರಣ ಮಾಡಿಕೊಟ್ಟಿದೆ. ರಮ್ಯಾ ಇದೇ ರೀತಿಯಾಗಿ ಮುಂದುವರೆದರೆ ಈ ಪ್ರಕರಣದ ವಿಚಾರವಾಗಿ ತಾನು ಪೊಲೀಸ್ ಠಾಣೆ ಮೆಟ್ಟಿಲೇರುವಂಥ ಎಚ್ಚರಿಕೆಯನ್ನು ಕೂಡ ವಿಜಯಲಕ್ಷ್ಮಿ ನೀಡಿದ್ದಾರೆ. ಹಾಗಾದರೆ ವಿಜಯಲಕ್ಷ್ಮಿ ವಾರ್ನಿಂಗ್ಗೆ ರಮ್ಯಾ ಸುಮ್ಮನಾಗ್ತಾರಾ ಅಥವಾ ಇದನ್ನು ಹಾಗೆ ಮುಂದುವರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.